ಮಕ್ಕಳೇ ಕೋಆರ್ಡಿನೇಟ್ ಜಾಮೆಟ್ರಿ ಇದರಲ್ಲಿ 3.1ನಲ್ಲಿ ಹೌ ವಿಲ್ ಯು ಡಿಸ್ಕ್ರೈಬ್ ದ ಪೊಸಿಷನ್ ಆಫ್ ಎ ಟೇಬಲ್ ಲ್ಯಾಂಪ್ ಆನ್ ಯುವರ್ ಸ್ಟಡಿ ಟೇಬಲ್ ಟು ಅನದರ್ ಪರ್ಸನ್ ಅಂತ ಕೇಳಿದ್ದಾರೆ. ಆಗ ನೀವು ಇದನ್ನು ಒಂದು ಸ್ಟಡಿ ಟೇಬಲ್ ಅಂತ ತಿಳ್ಕೊಂಡ್ರೆ ನಿಮ್ಮ ಟೇಬಲ್ ಲ್ಯಾಂಪ್ ಬಗ್ಗೆ ನಿಮಗೆ ಗೊತ್ತಿದೆ. ಟೇಬಲ್ ಲ್ಯಾಂಪ್ದು ಯೂಸ್ ಏನು? ನೀವು ಎಲ್ಲಿ ಬುಕ್ ಇಟ್ಕೊಂಡು ಓದ್ತಾ ಇದ್ದರೆ ಅಲ್ಲಿಗೆ ಮಾತ್ರ ಅದು ಲೈಟ್ ಬೀಳುತ್ತೆ. ಯಾರು ಬೇಕಾದರೂ ನಿದ್ರೆ ಮಾಡ್ಬೋದು ಆ ರೂಮಲ್ಲಿ ಅಲ್ವಾ, ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಲೈಟ್ ಬೀಳುತ್ತೆ. ಇದು ಟೇಬಲ್ ಲ್ಯಾಂಪ್ದು ಯೂಸ್. ಈಗ ನಿಮ್ಮ ಟೇಬಲ್ ಲ್ಯಾಂಪನ್ನು ನಿಮ್ಮ ಟೇಬಲ್ ಮೇಲೆ ಇಟ್ಟಿದ್ದೀವಿ ಅಂತ ತಿಳ್ಕೊಳ್ಳಿ. ಈಗ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಕನ್ಸಿಡರ್ ಮಾಡೋದ್ರಿಂದ ಈಸಿಯಾಗಿ ಮಾಡ್ಬೋದು. ಅರ್ಥ ಆಯ್ತಲ್ವ? ನಾವು ಸ್ಟ್ಯಾಂಡಿಂಗನ್ನು ನಾವು ಎಕ್ಸ್ ಆ್ಯಕ್ಸಿಸ್ ಅಂತ ವೈ ಆ್ಯಕ್ಸಿಸ್ ಅಂತ ತೊಗೊಂಡ್ರೆ ಸ್ಲೀಪಿಂಗನ್ನು ಎಕ್ಸ್ ಆ್ಯಕ್ಸಿಸ್ ಅಂತ ತೊಗೊಳ್ತೀವಿ. ಈಗ ನಾವು ಮಾಡಿ ನೋಡೋಣ. ಈಗ ಗೆರೆ ಎಳ್ಕೊಳ್ಳಿ. ಬಟ್ ಆ್ಯಕ್ಚುಲಿ ನಿಮಗೆ ಈಸಿ ಆಗಲಿ ಅಂಥೇಳಿ ಈ ರೀತಿ ಹೇಳ್ತಾ ಇದ್ದೀನಿ ಮಕ್ಕಳೇ. ಅಡ್ಡಕ್ಕೊಂದು ಹಾರಿಜಾಂಟಲ್ ಆಗಿ ಒಂದು ಲೈನನ್ನು ಎಳ್ಕೊಳ್ಳಿ. ಅದನ್ನು ನಾವು ಎಕ್ಸ್ ಆ್ಯಕ್ಸಿಸ್ ಅಂತ ತೊಗೊಳ್ಳೋಣ. ಬಟ್ ಆ್ಯಕ್ಚುಲಿ ಇದು ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಅಲ್ಲ, ನಿಮಗೆ ಎಷ್ಟು ದೂರ ಇದೆ ಅಂತ ಈಸಿಯಾಗಿ ಮಾಡಲಿಕ್ಕೋಸ್ಕರ ಈ ರೀತಿ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಈಗ ಇದನ್ನು ನಾವೇನು ಮಾಡ್ಕೊಳ್ಳೋಣ, ಸ್ಕೇಲ್ ತೊಗೊಂಡು ಕರೆಕ್ಟಾಗಿ ಇಂಚಸ್ಸಲ್ಲಿ ಯೂನಿಟನ್ನು ಬರ್ಕೊಳ್ಳೋಣ. ಇಂಚಸ್ಸಲ್ಲಿ ನನ್ನ ದೊಡ್ಡದಾಗಿರೋದು, ನಿಮಗೆ ಸೆಂಟಿಮೀಟರ್ ಸಾಕು, ನನಗೆ ಇಂಚಸ್ ನೀವು ಬೋರ್ಡಲ್ಲೇ ನಿಮ್ಮ ಟೇಬಲ್ ಮೇಲೆ ಇಟ್ಕೊಂಡು ಮಾಡೋದಾದರೆ ನೀವು ಹೀಗೆ ಬೇಕಾದರೂ ಮೆಷರ್ ಮಾಡ್ಕೊಳ್ಬೋದು. ಈಗ 1 ಇಂಚಸ್ಸಿಗೆ ನಾನೀಗೆ ಮಾರ್ಕ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಆಮೇಲೆ ಮಾರ್ಕ್ ಮಾಡಿಕೊಂಡಾಗ ನಿಮ್ಮ ಟೇಬಲ್ ಲ್ಯಾಂಪ್ ಎಲ್ಲಿ ಕೂತಿದೆ ಅಂತ ಕರೆಕ್ಟ್ ನೋಡಿ. ಈಗ ಟೇಬಲ್ ಲ್ಯಾಂಪ್ ಎಕ್ಸ್ ಆ್ಯಕ್ಸಿಸಿಂದ 5 ಯೂನಿಟ್ಸ್ ದೂರದಲ್ಲಿದೆ, ವೈ ಆ್ಯಕ್ಸಿಸಿಂದ 4 ಯೂನಿಟ್ಸ್ ದೂರದಲ್ಲಿದೆ ಅಂತ ಬರಿತೀವಿ ಮಕ್ಕಳೇ. ಅದನ್ನು ನಾವೇನಂತ ಬರಿತೀವಿ, 4,5 ಕೋಆರ್ಡಿನೇಟ್ಸ್ ಬರಿಬೇಕಾದ್ರೆ 4 ಆ್ಯಂಡ್ 5 ಅಂತ ಬರಿತೀವಿ. ಯಾಕೆಂತೇಳಿದ್ರೆ ಎಕ್ಸ್ ಆ್ಯಕ್ಸಿಸಿಂದ ಎಷ್ಟು ದೂರದಲ್ಲಿದೆ ಅಂತ ಹೇಳಿದ್ರೆ 5 ಯೂನಿಟ್ಸ್ ಇದೆ, ವೈ ಆ್ಯಕ್ಸಿಸಿಂದ ಎಷ್ಟು ದೂರದಲ್ಲಿದೆ ಅಂತ ಹೇಳಿದ್ರೆ 4 ಯೂನಿಟ್ಸ್ ಇದೆ ಅಂತ ಅರ್ಥ. ಮಕ್ಕಳೇ ಹೇಗೆ ಬರಿತೀರಾ ಅಂತ ಹೇಳಿದ್ರೆ ಎಕ್ಸ್ ಆ್ಯಕ್ಸಿಸ್ದು 4 ಅಂತ ಬರೆದು ಇಲ್ಲಿ 5 ಅಂತ ಬರಿತೀರಾ. ಅದು 4, 5 ಅಂತ ಹೇಳೋದು ಈ ಕೋಆರ್ಡಿನೇಟ್ಸ್ ಇದನ್ನು ಹೀಗೆ ಬರೆಯೋದು ಅಂತ ಹೇಳಿದರೆ ಅರ್ಥ ಯಾವಾಗಲೂ ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ದೂರದಲ್ಲಿದೆ ಅಂತ ಕೇಳಿದ್ರೆ ಅದು 10th ಸ್ಟ್ಯಾಂಡರ್ಡ್ ಬರ್ತದೆ ನಿಮಗೆ. ಅದು ಈಗ ಬೇಕಾದರೂ 9th ಸ್ಟ್ಯಾಂಡರ್ಡ್ ಪಬ್ಲಿಕ್ ಎಕ್ಸಾಮ್ ಇದ್ದರೆ ಕೇಳಲೂಬಹುದು. ಇದು ಎಕ್ಸ್ ವೈ ಕೇಳಿದಾಗ ಎಷ್ಟು ದೂರದಲ್ಲಿದೆ, ಎಕ್ಸ್ ಆ್ಯಕ್ಸಿಸಿಂದ ಎಷ್ಟು ದೂರದಲ್ಲಿದೆ ಅಂತ ಹೇಳಿದಾಗ 5 ಯೂನಿಟ್ಸ್ ಅಂತ ಹೇಳಬೇಕು. ವೈ ಆ್ಯಕ್ಸಿಸಿಂದ ಎಷ್ಟು ದೂರದಲ್ಲಿದೆ ಅಂತ ಹೇಳಿದಾಗ 4 ಯೂನಿಟ್ಸ್. ಎಷ್ಟು ಡಿಸ್ಟೆನ್ಸ್ ಬಿಟ್ವೀನ್ ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆ್ಯಕ್ಸಿಸ್ ಅಂತ ಸ್ಪೆಷಲಿ ಮೆನ್ಷನ್ ಮಾಡಿದ್ರೆ ಮಾತ್ರ ಬಂದರೆ ಸಾಕು. ಇದು ನಿಮಗೆ 9th ಸ್ಟ್ಯಾಂಡರ್ಡಿಗೆ ಬೇಡ. ಇದಿಷ್ಟು ಬರೆದ್ರೆ ಸಾಕು, ಕೋಆರ್ಡಿನೇಟ್ಸ್ ಬರೆದ್ರೆ ಸಾಕು. 4 ಮತ್ತು 5 ಅಂತ ಬರೆದ್ರೆ ಇಲ್ಲಿಗೆ ಫಸ್ಟ್ ಕ್ವಶನ್ದು ಮುಗೀತು. ಫಾರ್ ಎಕ್ಸಾಂಪಲ್ ನೀವು ಬೇಕಾದರೆ ಇದು ಚೇಂಜ್ ಆಗುತ್ತೆ ಮಕ್ಕಳೇ. ಇಟ್ ಡಿಪೆಂಡ್ಸ್ ಅಪಾನ್ ದ ಕ್ವಶನ್, ಎಲ್ಲಿಗೆ ಮಡಗ್ತೀರಾ ಅಂತಿರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನಾನೊಂದು ತೊಗೊಂಡಿದ್ದೀನಿ ನೋಡಿ. ಈಗ ನಾನು ಲ್ಯಾಂಪನ್ನು ರೈಟ್ ಸೈಡಲ್ಲಿ ಇಟ್ಕೊಂಡೆ ಅಂತ ತಿಳ್ಕೊಳ್ಳಿ. ಇದು ಎಕ್ಸಾಂಪಲ್, ರೈಟ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ನಾನು ಇಲ್ಲಿ ಓದಲಿಕ್ಕೆ ಬುಕ್ಕನ್ನು ಇಟ್ಕೊಂಡಿದ್ದೀನಿ. ಈಗ ಇದ್ರದ್ದು ಇದು ಟೇಬಲ್ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗಿರುವ ಡಿಸ್ಟೆನ್ಸನ್ನು ಮೆಷರ್ ಮಾಡ್ಕೋಬೇಕು ಮತ್ತು ಈ ಕಡೆಯಿಂದಿರುವ ಡಿಸ್ಟೆನ್ಸನ್ನು ಮೆಷರ್ ಮಾಡಿ. ಸಪೋಸ್ ಇದೇನಾದರೂ 30 ಸೆಂಟಿಮೀಟರ್ ಇದ್ದು ಇಲ್ಲಿಂದ ಕೆಳಗಿನಿಂದ ಮೇಲಕ್ಕೆ 20 ಸೆಂಟಿಮೀಟರ್ ಇದ್ದರೆ ನೀವು ಈ ರೀತಿ ಬರಿಬೋದು 30, 20 ಅಂತ. ಇಟ್ ಡಿಪೆಂಡ್ಸ್ ಅಪಾನ್ ಹೌ ಯು ಟೇಕ್ ಮಕ್ಕಳೇ. ಓಕೆ ಮಕ್ಕಳೇ, ಇದೇ ಫೈನಲ್ ಅಲ್ಲ. ನೀವು ಬೇಕಾದರೆ ಲ್ಯಾಂಪನ್ನು ಇಟ್ಟು ಮೆಷರ್ ಮಾಡಿ ನಿಮ್ಮ ಓನ್ ಆನ್ಸರನ್ನು ಇದಕ್ಕೆ ಬರಿಬೋದು. ಓಕೆ, ಸೆಕೆಂಡ್ ಕ್ವಶನ್ ದೊಡ್ಡದಿದೆ ಬಟ್ ವೆರಿ ಈಸಿ ಕ್ವಶನ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಕ್ವಶನ್. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ ಇರೋದು ಮಕ್ಕಳೇ. ನಾರ್ತ್ ಸೌತ್ ಡೈರೆಕ್ಷನ್ಗೆ ಒಂದು ಹೈವೇ ಇದೆ, ದೊಡ್ಡ ಹೈವೇ. ಆ್ಯಂಡ್ ಈಸ್ಟ್ ವೆಸ್ಟ್ ಡೈರೆಕ್ಷನ್ಗೆ ಒಂದು ದೊಡ್ಡ ಹೈವೇ ಇದೆ. ಹೈವೇ ಅಂತ ಹೇಳಿದ್ರೆ ನಿಮಗೆ ಗೊತ್ತಲ್ಲ, ದೊಡ್ಡ ರೋಡ್ ತುಂಬ ವೈಡ್ ಆಗಿರುತ್ತೆ, ತುಂಬ ವೆಹಿಕಲ್ಸ್ ಹೋಗ್ಬೋದು, 2 ವೆಹಿಕಲ್ಸ್ ಹೋಗ್ಬೋದು ಅಲ್ವಾ, 2 or 4 ಹೋಗ್ಬೋದು. ನ್ಯಾಷನಲ್ ಹೈವೇ ಆದರೆ 4 ಹೋಗ್ಬೋದು, ಸ್ಟೇಟ್ ಹೈವೇ ಆದರೆ 2 ಹೋಗ್ಬೋದು. ಈ ರೀತಿಯ ಕ್ರಾಸ್ ರೋಡ್ಸ್ ಇದೆ ಮಕ್ಕಳೇ. ಹೇಗೆ ಈಸ್ಟ್ ವೆಸ್ಟ್ ಡೈರೆಕ್ಷನ್ಗೆ ಪ್ಯಾರಲಲ್ ಆಗಿ 5 ರೋಡ್ಸ್ ಇದೆ. ಓಕೆ, ಪ್ಯಾರಲಲ್ ಆಗಿ ಈಸ್ಟ್ ವೆಸ್ಟ್ ಡೈರೆಕ್ಷನ್ಗೆ ಪ್ಯಾರಲಲ್ ಆಗಿ ಎಷ್ಟು ರೋಡ್ಸ್ ಅನ್ನಿದೆ, ಕ್ರಾಸ್ ಸ್ಟ್ರೀಟ್ಸ್ ಎಷ್ಟಿದೆ, 5 ಇದೆ. ಅದೇ ಥರ ನಾರ್ತ್ ಸೌತ್ ಡೈರೆಕ್ಷನ್ಗೆ ಪ್ಯಾರಲಲ್ ಆಗಿ ಎಷ್ಟು ಸ್ಟ್ರೀಟ್ಸ್ ಇದೆ, 5 ಸ್ಟ್ರೀಟ್ಸ್ ಇದೆ. ಹೀಗೆ ಪ್ಯಾರಲಲ್ ಆಗಿ 5 ಸ್ಟ್ರೀಟ್ಸ್ ಇದೆ. ಅದು ಕಾಲಮ್ಸ್. ಓಕೆ, 5 ಸ್ಟ್ರೀಟ್ ಎಲ್ಲವೂ ಇಂಟರ್ಸೆಕ್ಟ್ ಆಗ್ತಾ ಇದೆ ಅಲ್ವಾ. ಕಾಲಮ್ಸ್ ಮತ್ತು ರೋಸ್ ಎಲ್ಲ ಏನಾಗ್ತಾ ಇದೆ, ಇಂಟರ್ಸೆಕ್ಟ್ ಆಗ್ತಾ ಇದೆ. ಈಗ ಇವು ಈಸ್ಟ್ ವೆಸ್ಟ್ ಡೈರೆಕ್ಷನ್ ಅಥವಾ ವೆಸ್ಟ್ ಈಸ್ಟ್ ಇದೇ ಲೈನಲ್ಲಿ ಇದೆ, ಇಲ್ಲೇ ಇರುತ್ತೆ ಮೇನ್ ರೋಡ್ ಅಂತ ಹೇಳಿದ್ರೆ ಮಕ್ಕಳೇ. ಇದಕ್ಕೆ ಪ್ಯಾರಲಲ್ ಆಗಿ S1 ಸ್ಟ್ರೀಟ್, S2, S3, S4 ಅಂತ ಪ್ಯಾರಲಲ್ ಸ್ಟ್ರೀಟ್ ಇದೆ. ಅದು ಯಾವ ಪ್ಯಾರಲಲ್ ಲೈನ್ಸ್ ಆಗಿದೆ ಮಕ್ಕಳೇ.
ಹೌದಾ? ಈಸ್ಟ್ ವೆಸ್ಟ್ ಡೈರೆಕ್ಷನ್ಗೆ ಎಲ್ಲ ಲೈನ್ಸ್ S1 S2 ಮೇಲೆ ಇದೆಯಲ್ವಾ, ಅದೆಲ್ಲ ಪ್ಯಾರಲಲ್ ಲೈನ್ಸ್ ಆಗಿದೆ. ನೋಡಿ, ಪ್ಯಾರಲಲ್ ಅಂತ ಹೇಳಿದ್ರೆ ಗೊತ್ತಲ್ವಾ, ಇಟ್ ವಿಲ್ ನಾಟ್ ಇಂಟರ್ಸೆಕ್ಟ್, ಒಂದು ಕಡೆ ಸೇರೋದಿಲ್ಲ. ಅದೇ ಥರ ವರ್ಟಿಕಲಿ ಸಹ ಪ್ಯಾರಲಲ್ ಲೈನ್ಸನ್ನೇ ಇದೆ. ಯಾವುದು? ನಾರ್ತ್ ಸೌತ್ ಡೈರೆಕ್ಷನ್ಗೆ ಪ್ಯಾರಲಲ್ ಆಗಿರ್ತದೆ. ಇಷ್ಟು ನಿಮಗೆ ನೋಡಿದ ತಕ್ಷಣ ಇಂಟರ್ಸೆಕ್ಟಿಂಗ್ ಪಾಯಿಂಟು ಗೊತ್ತಿದೆ. ಇದು ಪ್ಯಾರಲಲ್ ಆಗಿದೆ, ಎರಡೂ ಕಡೆನೂ ಪ್ಯಾರಲಲ್ ಆಗ್ತದೆ ಅಂತಿರೋದು. ಎರಡು ಪ್ಯಾರಲಲ್ ಲೈನ್ಸು ಇಂಟರ್ಸೆಕ್ಟ್ ಈಚ್ ಅದರ್ ಅಂತ ಹೇಳೋದು ನಿಮಗೆ ಈ ಚಿತ್ರ ನೋಡಿದಾಗನೇ ಗೊತ್ತಾಗ್ತದೆ ಮಕ್ಕಳೇ. ಕ್ವಶನ್ ಕೇಳಿದ್ದಾರೆ, ಸೆಕೆಂಡ್ ಸ್ಟೇಟ್ ರನ್ನಿಂಗ್ ಇನ್ ದ ನಾರ್ತ್ ಸೌತ್ ಡೈರೆಕ್ಷನ್ ಆ್ಯಂಡ್ ಫಿಫ್ತ್ ಇನ್ ದ ಈಸ್ಟ್ ವೆಸ್ಟ್ ಡೈರೆಕ್ಷನ್. ಆಗ ನಾವು ಪಾಯಿಂಟನ್ನು ಹೇಗೆ ಮಾಡಬೇಕು ಅಂತ ಸೆಕೆಂಡ್ 2 and 5 ಅಂತಿದೆ. ಆಗ S2 ಮತ್ತು S5 ಅನ್ನು ತೆಗೆದು ಅಲ್ಲಿ ಬರಿತೀರ 2, 5. ಎಕ್ಸ್ ಆ್ಯಕ್ಸಿಸಿಂದ 2 ತೊಗೊಳ್ತೀರಾ, ವೈ ಆ್ಯಕ್ಸಿಸಿಂದ 5 ತೊಗೊಳ್ತೀರಾ ಮಕ್ಕಳೇ. ಹಾಗೆ ನೀವು ಇದನ್ನು ಈಸಿಯಾಗಿ ಹಾಗೆ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಅಂತ ತೊಗೊಂಡ್ರೆ ಈಸಿಯಾಗಿ ಮಾಡಿಬಿಡ್ಬೋದು 2, 5. ನೆಕ್ಸ್ಟ್ ಕ್ವಶನ್ ಬಂದು, ಹೌ ಮೆನಿ ಕ್ರಾಸ್ ಸ್ಟ್ರೀಟ್ಸ್ ಕ್ಯಾನ್ ಬಿ ರೆಫರ್ಡ್ ಆ್ಯಸ್ 4, 3 ಅಂತ ಕೇಳಿದ್ದಾರೆ ಮಕ್ಕಳೇ. 4, 3 ಅಂತ ಹೇಳಿದ್ರೆ ನಾವು ಎಕ್ಸ್ ಆ್ಯಕ್ಸಿಸ್ ಅಂತ ಆ ರೀತಿ ತೊಗೊಂಡಾಗ ಈಸ್ಟ್ ವೆಸ್ಟ್ ಡೈರೆಕ್ಷನಲ್ಲಿ S4 ಎಲ್ಲಿ ಬರ್ತದೆ, ಇಲ್ಲಿ ಬರುತ್ತೆ, 3 ಇಲ್ಲಿ ಬರುತ್ತೆ. ಆಗ 4, 3 ಓನ್ಲಿ 1 ಪಾಯಿಂಟ್ ಆನ್ಸರ್ ಬರಬೇಕು. ಹೌ ಮೆನಿ ಕ್ರಾಸ್ ಸ್ಟ್ರೀಟ್ಸ್ ಕ್ಯಾನ್ ಬಿ ರೆಫರ್ಡ್ ಅಂದರೆ ಓನ್ಲಿ 1 ಕ್ರಾಸ್ ಸ್ಟ್ರೀಟ್ಸ್ ಕ್ಯಾನ್ ಬಿ ರೆಫರ್ಡ್ ಆ್ಯಸ್ 4 and 3 ಅಂತ. ನೆಕ್ಸ್ಟ್ ಕ್ವಶನ್ ಕೇಳಿದರೆ, ಹೌ ಮೆನಿ ಕ್ರಾಸ್ ಸ್ಟ್ರೀಟ್ಸ್ ಕ್ಯಾನ್ ಬಿ ರೆಫರ್ಡ್ ಟು ಆ್ಯಸ್ 3, 4 ಅಂತ ಕೇಳಿದ್ದಾರೆ. ಓಕೆ, ಆಗ ನಾವೇನು ಮಾಡಬೇಕು, ಇಲ್ಲಿ ಸ್ಟ್ರೀಟ್ ನಾವು ಈಸ್ಟ್ ವೆಸ್ಟ್ ಡೈರೆಕ್ಷನಲ್ಲಿ S3 ಎಲ್ಲಿದೆ ನೋಡಬೇಕು. S3 ಎಲ್ಲಿದೆ? ಕೆಳಗಿದೆ ಅಲ್ವಾ, 3. ಮತ್ತು S4 ಎಲ್ಲಿದೆ ಅಂತ ನೋಡಬೇಕು. 3 ಇಲ್ಲಿದೆ, ಹೀಗೆ ಮೆಜರ್ ಮಾಡ್ಕೊಂಡು 4 ಇಲ್ಲಿ ಅದೆಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ 3 ಮತ್ತು 4, ಅದನ್ನು ಮಾರ್ಕ್ ಹೀಗೆ ಮಾಡಿ ಅದನ್ನು 3, 4 ಅಂತ ಬರೀತೀರಿ. ಎಷ್ಟು ಪಾಯಿಂಟ್? ಸೊ ಆನ್ಸರ್ ಬರಿಬೇಕಾದ್ರೆ ಓನ್ಲಿ 1 ಕ್ರಾಸ್ ಸ್ಟ್ರೀಟ್ಸ್ ಕ್ಯಾನ್ ಬಿ ರೆಫರ್ಡ್ ಟು ಆ್ಯಸ್ 3, 4 ಅಂತ ಬರಿಬೇಕು ಮಕ್ಕಳೇ. ಹೋಪ್ ನಿಮಗೆಲ್ಲ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಮ್ಯಾಥ್ಸನ್ನು ಇಷ್ಟಪಟ್ಟು ಕಲೀರಿ, ಕಷ್ಟಪಟ್ಟು ಕಲಿಬೇಡಿ. ಮ್ಯಾಥ್ಸ್ ಇಷ್ಟಪಟ್ಟು ಕಲಿತ್ರೆ ಈಸಿಯಾಗಿರುತ್ತೆ. ಓಕೆ.